ನೋಡಿ ಗೈಸ್, ನಮ್ಮ ಹಾಕಿರುವ ಸೊಪ್ಪುಗಳು ಈ ಥರ ಇದೆ ನೋಡಿ. ಇನ್ನು ಒಂದು 2-3 ದಿನ ಹಾರ್ವೆಸ್ಟ್ ಮಾಡೋದು. ಬೇಜಾರಾಗುವ ಸಂಗತಿ ಏನಂದರೆ, ಒಂದು ಮೂಲಂಗಿ ಬೀಜ ನೆಡೋದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋ ಇನ್ನು ಅಪ್ಡೇಟ್ ಆಗ್ಬಿಟ್ಟು ಆ ಟೈಮಲ್ಲಿ ಹಾಕೋಕ್ಕಾರ ಆ ಟೈಮಲ್ಲಿ ಡಾಟಾ ಮೆಸೇಜ್ ಬಂದುಬಿಟ್ಟು ಡಾಟಾ ಖಾಲಿ ಆಗಿರೋದು. ಅದಕ್ಕೆ ಅರ್ಧ ಓಡಿತ್ತು, ಇನ್ನು ಅರ್ಧ ಓಡಿದ್ರೆ ಫುಲ್ ಪೇಮ್ ಆಗಿ ಆ ವಿಡಿಯೋ ಅಪ್ಡೇಟ್ ಆಗುತ್ತಿತ್ತು. ಆ ಅಪ್ಡೇಟ್ ಆಗಲಿಲ್ಲ, ಡಾಟಾ ಅಲ್ಲಿ ಖಾಲಿ ಆಗ್ಬಿಟ್ಟು. ಬೆಳಿಗ್ಗೆ ಕಂಟಿನ್ಯೂ ಆಗಲಿಲ್ಲ, ಅದಕ್ಕೆ ಆ ವಿಡಿಯೋ ಡಿಲೀಟ್ ಮಾಡಿಬಿಡ್ತು. ನಾನು ವಿಡಿಯೋನ ಯೂಟ್ಯೂಬ್ಗೆ ಸೆಂಡ್ ಮಾಡಿ ಆ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟೆ. ನಾನು ಆಲ್ಬಮಲ್ಲಿ ಡಿಲೀಟ್ ಆಗ್ಬಿಡ್ತು. ಇನ್ನೊಂದ್ಸಲ ಹಾಕೋಣ ಅಂದರೆ ಆ ವಿಡಿಯೋ ಇಲ್ಲ. ಯೂಟ್ಯೂಬ್ನಲ್ಲಿ ಹಾಕಿದ ಆ ವಿಡಿಯೋ ಇನ್ಕಂಪ್ಲೀಟ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ವಿಡಿಯೋ ಇನ್ನೊಂದ್ಸಲ ಹಾಕೋಕ್ಕೆ ಆಗಲಿಲ್ಲ. ನನ್ನ ಫೋನ್ ಎಷ್ಟೋ ಯಾಪಿಡಿದೆ, ಸಿಗಲಿಲ್ಲ. ಅದಕ್ಕೆ ಬೇಜಾರಾಗೋ ಸಂಗತಿ. ಈಗ ಅಲ್ಲೇ ಮೂಲಂಗಿ ಬೀಜಗಳು ಹುಟ್ಟಿದ್ದಾವೆ ನೋಡ್ತೀರಿ. ಸಬ್ಬಾಕ್ಸಿ ಕಟ್ ಮಾಡಿದ್ವಲ್ಲ, ಇದಕ್ಕೇನಾದರೂ ಹಾಕ್ಬೇಕು. ಮತ್ತು ಇದರಲ್ಲಿ ಇನ್ನೊಂದು ಪಾಟಲ್ಲಿ ಸಬ್ಬಾಕ್ಸಿ ಇದೆ ನೋಡಿ. ಆ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಆ ವಿಡಿಯೋ ಬರ್ತಾ ಇಲ್ಲ. ಅದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟೋ ಪ್ರಯತ್ನ ಪಟ್ಟೆ, ಆ ವಿಡಿಯೋ ನನಗೆ ಸಿಗಲಿಲ್ಲ. ನಾನು ಯೂಟ್ಯೂಬ್ಗೆ ಸೆಂಡ್ ಮಾಡಿಬಿಟ್ಟೆ, ಆಲ್ಬಮ್ನಲ್ಲಿ ಡಿಲೀಟ್ ಮಾಡಿಬಿಟ್ಟೆ. ಆ ಆಲ್ಬಮ್ನಾಗ ಇದ್ದಿದ್ದರೆ ಇನ್ನೊಂದು ಸಲ ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ಬೋದಿತ್ತು ಆ ವಿಡಿಯೋನೇ ಡಿಲೀಟ್ ಮಾಡಿಬಿಟ್ಟೆ. ನಾನು ಯೂಟ್ಯೂಬ್ಗೆ ಹಾಕಿ ಡಿಲೀಟ್ ಮಾಡಿಬಿಟ್ಟೆ. ಅದಕ್ಕೋಸ್ಕರ ಆ ವಿಡಿಯೋ ಸಿಗಲಿಲ್ಲ. ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರಲಿ ನನ್ನ ಮಾತಿನಿಂದ. ಇದು ನೋಡಿ ಮೆಂತ್ಯ ಪಲ್ಯ. ಇನ್ನು ಒಂದು 10 ಡೇಯಲ್ಲಿ ಹಾರ್ವೆಸ್ಟ್ ಮಾಡೋ ಟೈಮು ಬಂದೈತೆ. ಇಂಥ ಸೊಪ್ಪುಗಳಿರ್ತಲ್ಲ ಬಿಸಾಕಿಬಿಡಿ, ಅದಲ್ಲಿ ಉಳಿಸ್ಕೊಬೇಡಿ. ಇಲ್ಲಿ ತುಂಬ ದಪ್ಪನೇ ಬಿಟ್ಟಿದ್ದಾವೆ ನೋಡಿ. ಎದಕ್ಕೆ ಈಗ ಒಂದೊಂದಲ್ಲಿ ಹುಟ್ಟಿದ ಅಂದರೆ ಫುಲ್ಲು ನಾನು ಹಾಕಿ 4 ಡೇಗೆ ಫುಲ್ಲು ಬಿಸಿಲು ಬಂದು 4 ಡೇ ನೀರೇ ಹಾಕಿದ್ದಿಲ್ಲ ನಾನು. ಅದಕ್ಕೋಸ್ಕರ ಒಣಕೊಂಡು ಹೋಗ್ಬಿಟ್ಟಿದ್ದಾವೆ ನೋಡಿ. ಬರೀ ಮುಲ್ಲಂಗಿ ಪಾಟಲ್ಲಿ ಬೆಳೆದಿರೋ ಸೀಡ್ಸ್ನ ತೋರಿಸ್ತೀನಿ. ಈಗ ಹಾಕಿ 4 ಡೇ ಆಯಿತು. ಮುಲ್ಲಂಗಿ ಈ ಥರ ಇದೆ ನೋಡಿ. ಫುಲ್ಲು ಬಳೆ ಬಂದುಬಿಟ್ಟು ಇಲ್ಲೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಇಲ್ಲೊಂದು ಸೀಡ್ಸ್ ಹಾಕಿದ್ದೆ, ಆ ಸೀಡ್ಸ್ ಎಲ್ಲ ಹೊಂಟೋಗ್ಬಿಟ್ಟಿದೆ ನೋಡಿ. ಈ ಥರ ಇದೆ ಬೆಳೆದಿರೋ ಮುಲ್ಲಂಗಿಗಳು. ಒಂದೊಂದಲ್ಲಿ 2 ಬೀಜ ಬಿದ್ದರೆ ಕಿತ್ತಿ ನಾವು ಪಕ್ಕಕ್ಕೆ ನೆಡ್ಬೋದು. ಇನ್ನೂ ಹುಟ್ಟಿಲ್ಲ, ಇನ್ನೂ ಹುಟ್ಟೋದಲ್ಲಿಲ್ಲ. ಇಲ್ಲಿ ನೋಡಿ ಮೊಳಕೆ ಬಂದಿದೆ, ನೋಡ್ತಾ ಇರ್ಬೋದು. ನೋಡುವಂಥದ್ದು ಡಬಲ್ ಹುಟ್ಟಿದ್ದಾವೆ. ಇನ್ನು ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅದೆಲ್ಲ ಹುಟ್ಟಬೇಕಿನ್ನು. ಇಷ್ಟಂತೂ ಹುಟ್ಟಿದ್ದಾವೆ ಮುಲ್ಲಂಗಿ. ಇನ್ನು ಖಾಲಿ ಜಾಗ ಎಲ್ಲೆಲ್ಲಿದೆ ಅವೆಲ್ಲ ಹುಟ್ಟಬೇಕಿನ್ನು. ಬನ್ನಿ ಹಂಗೆ ನೋಡ್ಕೊಂತ ಹೋಗೋಣ. ಈ ಪಾಟಲ್ಲಿ ಹಾಕಿರೋದು ಮುಲ್ಲಂಗಿ, ಇದು ಮೆಂತ್ಯ, ಅವು ನೋಡ್ಕೊಂಬನ್ನಿ. ಇದು ಸಬ್ಬಾಕ್ಸಿ. ಇನ್ನು ಅದೇ ಬಿಸಿಲಿಗೋಸ್ಕರ ಈ ಥರ ಆಗೋಗ್ಬಿಟ್ಟಿದೆ. ಇದಕ್ಕಂತೂ ಅದರಲ್ಲಿ ಬೇರೆ ಗಿಡ ಇದ್ದರೆ ಕಿತ್ತು ಬಿಸಾಕಿಬಿಡಿ, ಅದಕ್ಕೆ ಉಳ್ಸೋಕೆ ಹೋಗ್ಬೇಡಿ. ಈ ಇದರಲ್ಲಿ ಏನು ಹಾಕ್ಬೇಕಂತ ಕಮೆಂಟ್ ಮಾಡಿ. ಇದು ಎದಕ್ಕಂದರೆ ಇದು ಇಟ್ಟಿರೋದು ರಾತ್ರಿ ಹೊತ್ತು ನೈಟ್ ಇಲ್ಲಿ ಯಜ್ಞ ಬೆಕ್ಕುಗಳು ಬರ್ತಾವಲ್ಲ, ಇದು ರಾತ್ರಿಯಲ್ಲಿ ಅಲ್ಲಾಡ್ತಿರುತ್ತೆ. ಅದಕ್ಕೋಸ್ಕರ ಅಲ್ಲಾಡ್ಕ ಏನೈತೆ ಅಂತ ಹೊಟ್ಟೋಗುತ್ತವೆ ಬೆಕ್ಕು, ಯಜ್ಞ, ಇಲಿ. ಇದರಲ್ಲಿರೋದು ಲಾಸ್ಟಾಗಿ ನಮ್ಮ ಫೇವ್ರೆಟ್ ಸೊಪ್ಪು. ಇದರಲ್ಲಿ ಏನು ಹಾಕ್ಬೇಕು ಅಂದ್ಕೊಂಡಿದ್ದೆ, ಇದು ಹಾಕಂತ ಹೇಳಿಲ್ಲ ನಮ್ಮಮ್ಮ. ಪುದೀನ ಇರುತ್ತೆ ಮನೆಗಂತ ಪುದೀನ ಹಾಕೋದು. ಇಲ್ಲೊಂದು ಚಿಕ್ಕದು ಪುಂಡಿ ಪಲ್ಯ ಸಸಿ ಉಟ್ಕೊಂಡಿದೆ. ಇಷ್ಟೇ ನನ್ನ ವಿಡಿಯೋ. ಆ ವಿಡಿಯೋಕ್ಕೋಸ್ಕರ ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಇದಕ್ಕೇನಾದ್ರು ಹಾಕಬೇಕು, ನೋಡಿ. ಒಂದು ಟೊಮೊಟೊ ಗಿಡ ಹುಟ್ಟಿದೆ, ಅದರಲ್ಲಿ ಇನ್ನೊಂದು ಗಿಡ ಹುಟ್ಟಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೆಯದೆ ನಮ್ಮ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು. ಇನ್ನೊಂದು ವಿಡಿಯೋನ ಸಿಗೋಣ. ಬಾಯ್.